ಬಂಧುಗಳೇ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇವತ್ತು ರಾಜ್ಯದ ಜನರ ಮನಸ್ಸನ್ನು ಗೆಲ್ಲುವುದಷ್ಟೇ ಅಲ್ಲದೆ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳ ಮನಸ್ಸನ್ನು ಕೂಡ ಗೆದ್ದಿದೆ ಅನ್ನುವುದಕ್ಕೆ ಇತ್ತೀಚೆಗೆ ನಡೆಯುತ್ತಿರುವ ರಾಜ್ಯ ಚುನಾವಣೆಗಳಲ್ಲಿ ನಾವು ನೋಡ್ತಾ ಇರ್ಬೋದು. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇದೇ ಬಿಜೆಪಿಯ ನಾಯಕರುಗಳು ನಮ್ಮ ರಾಜ್ಯದ ಅಂದ್ರೆ ಪಂಚಾಯತ್ ಮಟ್ಟದ ಸಣ್ಣ ಪುಟ್ಟ ಬಿಜೆಪಿ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಬಿಜೆಪಿ ನಾಯಕರಿಂದ ಹಿಡಿದು ರಾಷ್ಟ್ರೀಯ ಬಿಜೆಪಿ ನಾಯಕರ ತನಕ ಅಂದ್ರೆ ಪ್ರಧಾನಿ ಮೋದಿ ಅವರ ತನಕ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿರುವಂತದ್ದು, ಅದರ ಬಗ್ಗೆ ಅಪಹಾಸ್ಯ ಮಾಡಿರುವಂತದ್ದನ್ನ ನಾವು ನೋಡಿದ್ದೇವೆ. ಇಲ್ಲ ಅದೆಲ್ಲ ಸುಮ್ಮನೆ, ಗ್ಯಾರಂಟಿ ಯೋಜನೆಗಳನ್ನು ಅವರು ಕೊಡುವುದಿಲ್ಲ ಎನ್ನುವಂತ ವಿಚಾರಗಳನ್ನು ಕೂಡ ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಟೀಕೆಯನ್ನ ಮಾಡಿದರು. ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರ ಬಂದ ಪ್ರಥಮ ದಿವಸದಲ್ಲೇ ಒಂದು ವಾರದೊಳಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಅದನ್ನು ಅನುಷ್ಠಾನ ಮಾಡುವುದಕ್ಕೋಸ್ಕರ ಗ್ಯಾರಂಟಿ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ಈಗ ಅದೆಲ್ಲವೂ ಇತಿಹಾಸ. ಆದ್ರೆ ಬಿಜೆಪಿಯ ಈಗ ಪ್ರಶ್ನೆ ಇರುವುದು ಬಿಜೆಪಿಯವರ ಕತೆ. ಬಿಜೆಪಿಯವರು ಏನನ್ನ ಹೇಳ್ತಾ ಇದ್ದಾರೆ? ಆರಂಭದ ದಿನಗಳಿಂದಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾ ಬಂದವರು. ಅದೇ ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಆದಾಗ ಅಲ್ಲಿ ಕೂಡ ಬಿಜೆಪಿಯ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ ಅಂತ ಅಲ್ಲಿ ಘೋಷಣೆ ಮಾಡಿದ್ರು. ಆ ನಂತರ ಈಗ ಚುನಾವಣೆಗಳು ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿಯವರ ಕಥೆ ಏನಾಗಿದೆ ಅಂದ್ರೆ, ರಾಜ್ಯದ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಅದೇ ರೀತಿ ನಕಲನ್ನ ಮಾಡಿ, ಅಂದ್ರೆ ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿಯ ಪಡಿಯಚ್ಚು ಅಂತ ಹೇಳ್ಬೋದು, ಅದೇ ರೀತಿ ನಕಲನ್ನ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿನ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ತಿಂಗಳಿಗೆ 3,000 ರೂಪಾಯಿಯ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಹಿಳೆಯರಿಗೆ 3,000 ರೂಪಾಯಿಯ ಗ್ಯಾರಂಟಿಯನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ತಮಿಳುನಾಡಿನ ಬಿಜೆಪಿ ಘಟಕ, ರಾಜ್ಯ ಬಿಜೆಪಿ ಘಟಕ ಕೂಡ ಅಲ್ಲಿನ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ, ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಗೃಹಲಕ್ಷ್ಮಿ ಯೋಜನೆ ಅಂತದ್ದೇ ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ವರ್ಷದಲ್ಲಿ ಮೂರು ಗ್ಯಾಸ್ ಸಿಲಿಂಡರ್ಗಳನ್ನು ನಾವು ಉಚಿತವಾಗಿ ಕೊಡ್ತೇವೆ ಅಂತ ಅಲ್ಲಿ ಕೂಡ ಬಿಜೆಪಿ ಗ್ಯಾರಂಟಿ ಅಂತ ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ನಾವೀಗ ಕೇಳ್ತಾ ಇರುವ ಪ್ರಶ್ನೆ ಏನಂದ್ರೆ, ಬಿಜೆಪಿ ಇವರಿಗೆ ನಿಜವಾಗಿಯೂ ಒಂದು ಆತ್ಮಸಾಕ್ಷಿ ಅಂತ ಇದ್ರೆ ಅವರು ಸತ್ಯವನ್ನೇ ಹೇಳಬೇಕು. ನೋಡಿ, ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗ ರಾಜ್ಯ ದಿವಾಳಿ ಆಗ್ತದೆ ಅಂತ ಹೇಳಿದ್ರು, ದೇಶ ದಿವಾಳಿ ಆಗ್ತಾ ಇದೆ ಅಂತ ಹೇಳಿದ್ರು, ಜನರು ಸೋಂಬೇರಿಗಳಾಗ್ತಾರೆ, ಯಾರು ದುಡಿಯುವುದಿಲ್ಲ, ಸಾಲದ ಹೊರೆ ಜಾಸ್ತಿ ಆಗ್ತದೆ ರಾಜ್ಯದಲ್ಲಿ, ಈ ಮೂಲಕ ದೇಶಕ್ಕೆ ಹೊರೆ ಆಗ್ತದೆ ಅಂತ ಹೇಳಿದ್ರು. ಅದೇ ಇವತ್ತು ಬಿಜೆಪಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗ ಅದು ಯಾವುದೇ ದಿವಾಳಿ ಆಗುದಿಲ್ಲವೇ? ಕಾಂಗ್ರೆಸ್ ಕೊಟ್ರೆ ದಿವಾಳಿ, ಬಿಜೆಪಿ ಅವರು ಕೊಟ್ರೆ ದೀಪಾವಳಿನ? ಹಾಗಾದ್ರೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಲದ ಹೊರೆ ಜಾಸ್ತಿ ಆಗುದಿಲ್ವೇ? ಇದು ನಮ್ಗೆ ಪ್ರಶ್ನೆ ಇರುವುದು. ನಾವು ಒಂದೇ ಒಂದು ಪ್ರಶ್ನೆಯನ್ನ ನೇರವಾಗಿ ಬಿಜೆಪಿ ಅವರು ಕೇಳುವುದೇನೆಂದ್ರೆ, ನೀವು ಸತ್ಯವಾಗಿಯೂ ಇದನ್ನು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಂತಹ ಸುಳ್ಳನ್ನ, ಇಂತಹ ಆತ್ಮವಂಚನೆಯನ್ನ ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಕೊಟ್ಟಾಗ ದಿವಾಳಿ ಆಗ್ತದೆ, ಬಿಜೆಪಿ ಅವರು ಕೊಟ್ಟಾಗ ದೀಪಾವಳಿ ಆಗ್ತದೆ ಅಂತ ಇಂತಹ ಸುಳ್ಳನ್ನು ಖಂಡಿತ ಬಿಜೆಪಿ ಅವರ ಆತ್ಮವಂಚನೆಯ ನಡೆಯನ್ನ ಮುಂದುವರಿಸಬಾರದು. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಎಲ್ಲಿ ತನಕ ನಮ್ದು ಕಾರ್ಕಳ ಕ್ಷೇತ್ರಕ್ಕೆ ವಿಶೇಷವಾಗಿ ನಾವು ಹೇಳುವುದಾದ್ರೆ, ಕಾರ್ಕಳ ಕ್ಷೇತ್ರದ ನಮ್ಮ ಶಾಸಕರು ಸುನಿಲ್ ಕುಮಾರ್ ರವರು ಕಳೆದ ಬಜೆಟ್ ಅಧಿವೇಶನದ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಎತ್ತಿದ್ರು. ಎಲ್ಲರೂ ಗ್ಯಾರಂಟಿಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವ್ರದೊಂದು ಹೊಸ ವ್ಯಾಖ್ಯಾನ ಸುನಿಲ್ ಕುಮಾರ್ ರವರು. ಎಂತ ವ್ಯಾಖ್ಯಾನ ಅಂದ್ರೆ ಸಬ್ಸಿಡಿ ಸಂಸ್ಕೃತಿ ಅಂತ, ಹೊಸತ್ತು ಶಬ್ದ. ಸಬ್ಸಿಡಿ ಸಂಸ್ಕೃತಿಯನ್ನು ನಿಲ್ಲಿಸಿ ಅಂದ್ರೆ ಅಳಿಯ ಅಲ್ಲ ಮಗಳ ಗಂಡ ಅಂತ ಸುನಿಲ್ ಕುಮಾರ್ ಅವರ ವಾದ. ಅಂದ್ರೆ ಸಬ್ಸಿಡಿ ಸಂಸ್ಕೃತಿಯನ್ನು ನಿಲ್ಲಿಸಿ ಅಂತ ಹೇಳಿದ್ರೆ ಇದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬೇಕಂತೆ. ಅದರ ಗ್ಯಾರಂಟಿಗಳನ್ನ ಸಬ್ಸಿಡಿಯನ್ನು ಕೊಟ್ರೆ ಇದು ಸಾಲದ ಹೊರೆ ಜಾಸ್ತಿ ಆಗ್ತದೆ, ಜನರ ಸರ್ಕಾರವನ್ನ ಸಾಲದ ಕಡೆಗೆ ಕೊಂಡೋಗುವಂತಹ ಯೋಜನೆಗಳು ನಿಲ್ಲಿಸ್ಬೇಕಂತ ಹೇಳ್ತಾರೆ. ಅವರ ಈ ಹೇಗೆ ನೂಲು ಹೇಗೆ ಅದೇ ರೀತಿ ಸೀರೆ ಅಂತ ಅಂತದೇ ಇದನ್ನು ಹೇಳ್ಬೇಕಾದ್ರೆ ಕಾರ್ಕಳದ ಅವರ ಹಿಂಬಾಲಕರು, ಅವರು ಬಿಜೆಪಿ ಅಧ್ಯಕ್ಷರುಗಳು ಅವರ ಮಾತಿನಿಂದ ಪ್ರೇರಣೆ ಪಡೆದಿರ್ಬೋದು. ಗ್ಯಾರಂಟಿಯ ಯೋಜನೆಗಳ ವಿರುದ್ಧ ಇತ್ತೀಚೆಗೆ ಮಾತಾಡಿದ್ರು. ಎಲ್ಲರೂ ಅವರ ಸಣ್ಣ ಪುಟ್ಟ ಪಂಚಾಯತ್ನ ಕಾರ್ಯಕರ್ತರಿಂದ ಎಲ್ಲರೂ ಬಿಜೆಪಿ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಮಾತಾಡ್ತಾರೆ. ಅದೇ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಕೊಟ್ಟಾಗ ಅಥವಾ ಬೇರೆ ಕಡೆ ಗ್ಯಾರಂಟಿ ಕೊಟ್ಟಾಗ ಯಾರೂ ಅದ್ರ ಬಗ್ಗೆ ಮಾತನಾಡುವುದಿಲ್ಲ. ನಾವು ಕೇಳಲಿಕ್ಕೆ ಇಷ್ಟಪಡುದು ಇನ್ನೊಂದು ಏನಂದ್ರೆ, ಈ ಎಲ್ಲ ಇದ್ರಲ್ಲಿ ನಾವು ಕನ್ಕ್ಲೂಷನ್ಗೆ ಬಂದಿರುವುದು, ಬಿಜೆಪಿಯ ಗ್ಯಾರಂಟಿಗಳಿಗೆ ಖಂಡಿತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈಗ ಗ್ಯಾರಂಟಿ ಕೊಟ್ಟಾಗ ಎಲ್ಲರೂ ಪಾಪ ಅಲ್ಲಿನ ಜನರು ಮತವನ್ನ ನೀಡಿದ್ರು, ಗೆಲ್ಲಿಸಿದ್ರು ಬಿಜೆಪಿಗೆ. ಆದ್ರೆ ಏನಾಯ್ತಂದ್ರೆ, ಚುನಾವಣೆ ಆದ ಕೆಲವೇ ತಿಂಗಳುಗಳಲ್ಲಿ ಅಲ್ಲಿನ ಗ್ಯಾರಂಟಿ ಯೋಜನೆಗಳಲ್ಲಿ ಅವರು ಕೆಲವನ್ನ ಕತ್ತರಿಯನ್ನು ಹಾಕಿದ್ರು. ಮಾನದಂಡಗಳನ್ನ ಬಿಜೆಪಿ ಸರ್ಕಾರ ಬದಲಾವಣೆ ಮಾಡಿತು. ನೀವು ಈ ಗ್ಯಾರಂಟಿಗೆ, ಇಂತಹ ಗ್ಯಾರಂಟಿಗೆ ಫಲಾನುಭವಿಗಳಾಗಬೇಕಾದ್ರೆ ಇಂತಿಂತ ಒಂದು ಮಾನದಂಡಗಳು ನಿಮ್ಗೆ ಬೇಕು ಅಂತೇಳಿ ಆ ಮೂಲಕ ಗ್ಯಾರಂಟಿಯನ್ನು ಕೊಡ್ತೇವೆ ಅಂತೇಳಿ ಜನರಿಗೆ ಮೋಸ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಆಗಲಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂತಹ ಮೋಸವನ್ನ ಮಾಡಲಿಲ್ಲ, ಯಾವುದೇ ಇದನ್ನು ಹೇಳಿಲ್ಲ. ಸುಳ್ಳು ಹೇಳಿ ಖಂಡಿತ ಕಾಂಗ್ರೆಸ್ ಸರ್ಕಾರ ಮತವನ್ನು ಪಡೀಲಿಲ್ಲ. ಸುಳ್ಳು ಹೇಳಿ ಅದನ್ನ ಯೋಜನೆಯನ್ನು ಜಾರಿಗೊಳಿಸದೆ ಮೋಸವನ್ನ ಮಾಡಲಿಲ್ಲ. ಬಿಜೆಪಿ ಅವ್ರದ್ದು ಮತ್ತೆ ಹೇಳ್ತಾ ಇದ್ದೀನಿ, ಆ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಗ್ಯಾರಂಟಿಗಳಿಲ್ಲ. ಈ ಮೂಲಕ
ಮತ್ತೊಮ್ಮೆ ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡೋದೇನೆಂದ್ರೆ, ನಿಮ್ಗೆ ಏನಾದ್ರೂ ಜನರಿಗೆ ಒಂದು ಉಪಕಾರ ಆಗುವಂತಹ ಒಳ್ಳೆಯ ಯೋಜನೆಗಳನ್ನು ಕೊಡ್ಲಿಕ್ಕೆ ಸಾಧ್ಯವಾಗಿದ್ರೆ ಕೊಡಿ. ಆದ್ರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಡುವುದಕ್ಕೆ ವಿರೋಧವನ್ನ ಮಾಡಬೇಡಿ. ನೀವು ಆಗುದಾಗಿದ್ರೆ ಸೈಲೆಂಟ್ ಆಗಿರಿ. ಅದರ ಬದಲಾಗಿ ಅದರ ಬಗ್ಗೆ ವಿರೋಧವನ್ನ ಮಾಡುದು, ಜನರಿಗೆ ಅಪಪ್ರಚಾರವನ್ನ ಮಾಡುದು, ಇಂಥದ್ದನ್ನ ಖಂಡಿತವಾಗಿ ಮಾಡಬೇಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ. ತಿಂಗಳಿಗೆ 2,000 ವರ್ಷಕ್ಕೆ 24,000 ಆಗ್ತದೆ. ಇಂಥದ್ದೊಂದು ಯೋಜನೆಯನ್ನು ಯಾರು ಕಲ್ಪನೆ ಮಾಡ್ಲಿಕ್ಕಿಲ್ಲ. ಪ್ರತಿ ಮನೆಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಅನ್ನು ಕೊಡ್ತಾರೆ. ಇಂತಹದೊಂದು ಯೋಜನೆಯನ್ನ ಸ್ವತಂತ್ರ ಭಾರತದಲ್ಲಿ ಬಂದಿರುವ ಈ ಬಿಜೆಪಿ ಅವರಾಗಲಿ ಬೇರೆ ಪಕ್ಷಗಳಾಗಲಿ ಇದನ್ನು ಯೋಚನೆ ಕಲ್ಪನೆಯನ್ನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನು ಕೊಡುದಂದ್ರೆ ಇದೊಂದು ಐತಿಹಾಸಿಕ ಯೋಜನೆ, ಇದು ತಮಾಷೆ ಅಲ್ಲ ಹಾಗಾಗಿ ಇಂತಹ ಯೋಜನೆಗಳು ಜನೋಪಯೋಗಿರುವಂತಹ ಯೋಜನೆಗಳನ್ನ ಬಿಜೆಪಿ ಅವರೇ ನೀವು ದಯವಿಟ್ಟು ವಿರೋಧವನ್ನ ಮಾಡಬೇಡಿ. ನಿಮ್ಮ ರಾಜ್ಯಗಳಲ್ಲಿ ನಿಮ್ಗೆ ಹೇಗೆ ನೀವು ಅದನ್ನ ಅಳವಡಿಸ್ತಿದ್ದೀರಾ, ನಮ್ಮ ಕಾಂಗ್ರೆಸ್ನ ಯೋಜನೆಗಳನ್ನ ಕಾಪಿ ಮಾಡಿದ್ದೀರಿ, ಅನುಕರಣೆ ಮಾಡಿದ್ದೀರಿ ಅನ್ನೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕಂದ್ರೆ ಜನರಿಗೆ ಸಿಗುವಂತಹ ಯೋಜನೆಗಳು ಯಾರು ಕೊಟ್ಟರೂ ಆಗ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಕೊಡುವಂತಹ ಈ ಯೋಜನೆಗಳಿಗೆ ದಯವಿಟ್ಟು ವಿರೋಧವನ್ನ ಮಾಡಬೇಡಿ. ರಾಜ್ಯದ ಅಭಿವೃದ್ಧಿಯ ಕಡೆಗೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು.